ಆಗಲಿ ಅಂತ ಕೆಲವರು ಹೇಳಿದ್ರಂತೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿಲ್ಲ. ಹಾಗಾಗಿ ಇವತ್ತು ಅದ್ರ ಬಗ್ಗೆ ಚರ್ಚೆ ಇದೆ. ಸಚಿವ ಸಂಪುಟ ವಿಸ್ತರಣೆ ವಿಳಂಬಕ್ಕೆ ಶಾಸಕರು ಬೇಸರ. ಇನ್ನೇನು ಮಾಡ್ತಾರೆ ಹೇಳಿ? ಇವತ್ತು ನಾನು ಆಗಲೇ ಅದನ್ನೇ ಹೇಳಿದೆ. ನಾವಾಗಲಿ ನೀವಾಗಲಿ ತಾಳ್ಮೆ ಅನ್ನೋದು ಒಂದು ಹಂತದವರೆಗೂ ಇರುತ್ತೆ, ಆಮೇಲೆ ಅದಾಗಲ್ಲ, ಬಸ್ಟ್ ಔಟ್ ಆಗುತ್ತೆ ಅಂತಾರಲ್ಲ, ಹಂಗಾಗ್ಬಿಡತ್ತೆ. ಸೊ ಕಾಯ್ತಾನೇ ಇದ್ದಾರೆ ಇವರು. ಈಗ ಆಗತ್ತೆ, ನಾಳೆ ಆಗತ್ತೆ, ನಾಡಿದ್ದಾಗತ್ತೆ ಅಂತ ಕಾಯ್ತಾ ಇದ್ದಾರೆ. ಸೊ ಸಮಯ ವ್ಯರ್ಥ ಇದು. ರಾತ್ರಿಯೇ ಬೆಂಗಳೂರು ಕಡೆ ಪ್ರಯಾಣ ಮಾಡಿದ್ದಾರೆ ಶಾಸಕರು. ಅಯ್ಯೋ ನೀವೇನೋ ಒಂದು ಮಾಡ್ಕೊಳ್ಳಿ ಅಂತ ವಾಪಸ್ ಬಂದುಬಿಟ್ಟಿದ್ದಾರಂತೆ. ಎಷ್ಟು ದಿನ ಅಂತ ಕಾಯೋಣ? ಇವತ್ತು ಇನ್ನಷ್ಟು ಶಾಸಕರು ದೆಹಲಿಯಿಂದ ರಿಟರ್ನ್ ಆಗ್ಬೋದು. ಪದೇ ಪದೇ ವಿಳಂಬದಿಂದ ಬೇಸರಗೊಂಡಿದ್ದಾರೆ ಶಾಸಕರುಗಳು. ಇವತ್ತು ಬಹುತೇಕ ಪಟ್ಟಿ ಫೈನಲ್ ಮಾಡುವ ಹೈಕಮಾಂಡು. ಲಿಸ್ಟ್ ಫೈನಲ್ ಆಗಿದ್ದು 4-5 ಹೆಸರು ಬಗ್ಗೆ ಒಂಚೂರು ಗೊಂದಲ ಇದೆಯಂತೆ. 4-5 ಹೆಸರು ಕ್ಲಿಯರ್ ಆದರೆ ಇವತ್ತೇ ಪಟ್ಟಿ ಬಿಡುಗಡೆ ಮಾಡ್ತಾರೆ. ನೂತನ ಸಚಿವರ ಪದಗ್ರಹಣಕ್ಕೆ ಲೋಕಭವನದಲ್ಲೂ ಸಿದ್ಧತೆ ಇದ್ದೇನೇನು ಹೇಳ್ತಾ ಇದ್ರು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪದಗ್ರಹಣ ಆಗ್ಬೋದು ಅಂತ. ಆದರೆ ಇನ್ನೂ ವಿಳಂಬ ಆಗ್ತಾ ಇದೆ ವರಿಷ್ಠರ ಸಭೆ. ಹಾಗಾಗಿ ದೆಹಲಿಯಲ್ಲೇ ಕೆಲವರು ಬೀಡು ಬಿಟ್ಟಿದ್ರಲ್ಲ, ಅವ್ರುಗಳು ರಿಟರ್ನ್ ಬರ್ತಾ ಇದ್ದಾರಂತೆ. ಹೋಗ್ರಿ, ಎಷ್ಟು ದಿನ ಕಾಯೋದು ನಾವು, ಇವತ್ತು ನಾಳೆ ಅಂತ. ಈಗ ನಾವಾದರೂ ಹಂಗೆ ಅಲ್ವಾ, ತಾಳ್ಮೆಯಿಂದ ಒಂದು ವಿಚಾರವನ್ನು ಕಾಯ್ಬೋದು. ನಮಗದು ಆಗಲ್ಲ ಅಂದಮೇಲೆ ಬನ್ನಿ ಹೋಗೋಣ, ಇದಾಗಲ್ಲ, ಇದು ವರ್ಕೇ ಆಗಲ್ಲ, ಇದು ವರ್ಕೌಟೇ ಆಗಲ್ಲ, ಸಾಧ್ಯನೇ ಇಲ್ಲ ಇದು, ನಾವು ಎಷ್ಟಂತ ಕಾಯೋಕ್ಕಾಗತ್ತೆ ಅಂತ. ಸೊ ಸೇಮ್ ಸಿಚುವೇಶನ್ಸ್ನಲ್ಲಿ ಶಾಸಕರುಗಳಿದ್ದಾರಂತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇವತ್ತು ನಾಳೆ ಅಂತ ಹೇಳ್ತಾನೆ ಇದ್ದಾರೆ. ಇವತ್ತು ಮೀಟಿಂಗ್ ನಡೆಯುತ್ತಾ ಶಿವು? ನೀತಿ, ನಿನ್ನೆನೆ ಸಭೆ ನಡೆದು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರವನ್ನ ವರಿಷ್ಠ ನಾಯಕರು ತೆಗೆದುಕೊಳ್ಬೇಕಾಗಿತ್ತು. ಇವತ್ತು ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಸಮಯವನ್ನ ನಿಗದಿ ಮಾಡಲಾಗಿತ್ತು. ಆದ್ರೆ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಇನ್ನೂ ರಾಹುಲ್ ಗಾಂಧಿ ಖರ್ಗೆ ಅವರು ಸಭೆಯನ್ನ ನಡೆಸಿಲ್ಲ, ನಿನ್ನೆ ಕೂಡ ನಡೆಸಲಿಲ್ಲ, ಇವತ್ತು ಕೂಡ ಸಭೆ ನಡೆಸ್ತಾರೋ ಹೇಗೆ ಅನ್ನುವಂತಹ ಅನುಮಾನಗಳು ಶುರುವಾಗಿದೆ. ಯಾಕೆಂದ್ರೆ ಈಗಾಗಲೇ ಶಾಸಕರು ಕೂಡ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಇವತ್ತು ನಾಳೆ ಅಂತೇಳಿ ಕಳೆದ 4 ದಿನಗಳಿಂದಲೂ ಕೂಡ ಇದೇ ರೀತಿಯಾಗಿ ಸಭೆ ಮುಂದೂಡಿಕೆ ಆಗ್ತಾನೆ ಇದೆ. ಹಾಗಾಗಿ ಇಲ್ಲಿದ್ರು ವೇಸ್ಟ್ ಅನ್ನುವಂತ ನಿಟ್ಟಿನಲ್ಲಿ ಶಾಸಕರು ಕೂಡ ಬೇಸರಗೊಂಡಿದ್ದಾರೆ. ಕೆಲವು ಶಾಸಕರು ನಿನ್ನೆ ದೆಹಲಿಯಿಂದ ಬೆಂಗಳೂರು ಕಡೆ ಮುಖ ಮಾಡಿದ್ದಾರೆ. ಇವತ್ತು ಸಂಜೆಯವರೆಗೆ ನೋಡಿ ಮತ್ತಷ್ಟು ಶಾಸಕರು ಈಗ ಬೆಂಗಳೂರಿಗೆ ಹೊರಡೋಣ ಅನ್ನುವಂತ ಮನಸ್ಥಿತಿಯಲ್ಲಿ ಇದ್ದಾರೆ. ಯಾಕೆಂದ್ರೆ ಪ್ರತಿ 4 ದಿನಗಳಿಂದಲೂ ಕೂಡ ಇದೇ ಆಗಿದೆ. ಈಗಾಗತ್ತೆ, ಈ ಕ್ಷಣದಲ್ಲಾಗತ್ತೆ, ಇವತ್ತು ಆಗತ್ತೆ, ಸಂಜೆ ಆಗತ್ತೆ, ಮಧ್ಯಾಹ್ನ ಆಗತ್ತೆ ಅಂತೇಳಿ ಮುಂದೂಡಿಕೆ ಆಗ್ತಾನೆ ಬರ್ತಾ ಇದೆ. ಮಾಡೋಣ ಅಂತೇಳಿ. ಆದ್ರೆ ಇಲ್ಲಿಯವರೆಗೂ ಕೂಡ ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಕೇವಲ 4-5 ಹೆಸರುಗಳ ಗೊಂದಲ ಮಾತ್ರ ಇದೆ. ಉಳಿದ ಪಟ್ಟಿ ಸಂಪೂರ್ಣವಾಗಿ ಫೈನಲ್ ಆಗಿದೆ. ರಾಹುಲ್ ಗಾಂಧಿ ಅವರು ಅದಕ್ಕೆ ಅನುಮತಿಯನ್ನ ಕೊಡದ ಕಾರಣ ಇಲ್ಲಿಯವರೆಗೂ ಕೂಡ ಅದು ಮುಂದೂಡಿಕೆ ಆಗ್ತಾನೆ ಬರ್ತಾ ಇದೆ. ಇವತ್ತು ಬಹುತೇಕವಾಗಿ ಆಗತ್ತೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಸಂಜೆಯವರೆಗೆ ಬೇರೆ ಬೇರೆ ಲೋಕಸಭಾ, ರಾಜ್ಯಸಭೆಯಲ್ಲಿ ಬಹಳಷ್ಟು ಗದ್ದಲಗಳು ಇರೋದ್ರಿಂದ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಇಬ್ಬರು ಕೂಡ ಒಂದೊಂದು ಹೌಸಿನ ಪ್ರತಿಪಕ್ಷ ನಾಯಕರು ಕೂಡ ಆಗಿರೋದ್ರಿಂದ ಸಹಜವಾಗಿ ಸಮಯ ಅವಕಾಶ ಇವತ್ತು ಕೂಡ ಡೌಟು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಸಂಜೆಯೊಳಗೆ ಮುಗಿಸ್ತಾರೆ ಅನ್ನುವಂತ ವಿಶ್ವಾಸದಲ್ಲಿ ಕೆಲವು ಶಾಸಕರು ಕೂಡ ಇದ್ದಾರೆ, ಸಚಿವರು ಕೂಡ ಅಲ್ಲೇ ಇದ್ದಾರೆ. ಹಾಗಾಗಿ ಇವತ್ತು ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಂಡು ಮಾಡಿ ಮುಗಿಸಿ ಅನ್ನುವಂತ ಸೂಚನೆಯನ್ನ ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಹೇಗೆ ನೋಡ್ಬೇಕಾಗತ್ತೆ ನೀತಿ. ಶಿವ, ಈಗ ಕೆಲವು ಶಾಸಕರುಗಳು ವಾಪಸ್ ಬರ್ತಾ ಇದ್ದಾರೆ ದೆಹಲಿಯಿಂದ, ಅಸಮಾಧಾನ ಆಗಿದೆ, ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕಂದರೆ ಸಮಯ ಕೂಡ ಆಯಿತು, ಇವತ್ತು ನಾಳೆ ಅಂತ. ಯಾವ್ಯಾವ ಶಾಸಕರುಗಳು ರಿಟರ್ನ್ ಬರ್ತಾ ಇದ್ದಾರೆ, ಅವ್ರಗಳ ಕತೆಗೇನು, ಕಾಯ್ಕೊಂಡಿದ್ದವರಿಗೆ ಎಷ್ಟು ಮಟ್ಟಿಗೆ ನಿರಾಸೆ ಆಗಿದೆ? ಸಹಜವಾಗಿ ನೀತಿ, ಯಾಕೆಂದ್ರೆ ಸುಮಾರು 50ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲೇ ಕಳೆದ 4-5 ದಿನಗಳಿಂದ ಇದ್ದಾರೆ. ಕೆಲವರು ಒಂದು ವಾರದಿಂದಲೂ ಕೂಡ ದೆಹಲಿಯಲ್ಲೇ ಠಿಕಾಣಿಯನ್ನ ಹಾಕಿದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಅಧಿಕೃತವಾಗಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಒಂದು ಫೈನಲ್ ಡಿಸಿಷನ್ ಅನ್ನ ಹೈಕಮಾಂಡ್ ನಾಯಕರು ತೆಗೆದುಕೊಂಡಿಲ್ಲ. ಪಟ್ಟಿ ಫೈನಲ್ ಆಗಿದ್ರು ಕೂಡ ಅದಕ್ಕೆ ಓಕೆ ಮಾಡುವಂತ ಒಂದು ನಿರ್ಧಾರವನ್ನ ರಾಹುಲ್ ಗಾಂಧಿ ಅವರು ಮಾಡಿಲ್ಲ. ಅವರು ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ಮಸೂದೆಗಳ ಮಂಡನೆ, ಚರ್ಚೆ ಈ ವಿಚಾರದಲ್ಲೇ ಅವರು ಸಮಯಾವಕಾಶವನ್ನ ಕೊಡ್ತಾ ಇರೋದ್ರಿಂದ ಈ ಕಡೆ ಪ್ರತ್ಯೇಕವಾಗಿ ಸಭೆಯನ್ನು ನಡೆಸೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರಿಯಬಹುದು. ಕೆಲವು ಶಾಸಕರು ನೆನ್ನೆನೆ ಇದು ಇಲ್ಲೇ ಇದ್ರೆ ಆಗೋದಿಲ್ಲ, ಕ್ಷೇತ್ರದಲ್ಲಿ ಜನ ಈಗ ಬರದ ಸಂದರ್ಭ ಇರೋದ್ರಿಂದ ಸಹಜವಾಗಿ ಜನ ಕೂಡ ತಿರುಗಿ ಬೀಳ್ತಾರೆ, ಮುಂದೆ ಚುನಾವಣೆಗಳ ಮೇಲೆ ಎಫೆಕ್ಟ್ ಆಗತ್ತೆ ಅಂತೇಳಿ ಕೆಲವು ಕೋನ್ ರೆಡ್ಡಿ, ಬಸವರಾಜ್ ಶಿವಣ್ಣ ಸೇರಿದಂತೆ ಹಲವು ಶಾಸಕರು ನಿನ್ನೆನೆ ಬೆಂಗಳೂರು ಕಡೆ ವಾಪಸ್ ಆಗಿದ್ದಾರೆ.
ಇವತ್ತು ಕೆಲವು ಶಾಸಕರು ಈಗ ಬೆಂಗಳೂರು ಕಡೆ ಮುಖ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಶಾಸಕರು ಸಂಜೆಯವರೆಗೆ ಇವತ್ತೊಂದು ದಿನ ನೋಡಿ ನಾವು ಕೂಡ ಬೆಂಗಳೂರಿಗೆ ವಾಪಸ್ ಆಗೋಣ ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಆದ್ರೆ ಹೈಕಮಾಂಡ್ ಇವತ್ತಾದ್ರೂ ಆ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಹೇಗೆ ನೋಡ್ಬೇಕಾಗತ್ತೆ. ಈ ಕಡೆ ಕಾವೇರಿ ಸಮಸ್ಯೆ ಕೂಡ ಶುರುವಾಗ್ತಾ ಇದೆ. ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂತಹ ನಿರ್ದೇಶನದಿಂದ ಇವತ್ತು ಮಂಡ್ಯ ಮೈಸೂರು ಭಾಗದಲ್ಲಿ ನಿನ್ನೆಯಿಂದಲೂ ಕೂಡ ಪ್ರತಿಭಟನೆಗಳು ಶುರುವಾಗ್ತಾ ಇದೆ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಪ್ರತಿಪಕ್ಷಗಳು ಕೂಡ ಈಗ ಸರ್ಕಾರಕ್ಕೆ ಸಂಪುಟ ವಿಸ್ತರಣೆ ಮಾಡೋದೇ ಮುಖ್ಯವಾಗಿದೆ ಹೊರತು ಜನಸಾಮಾನ್ಯರ ಕಾಳಜಿ ಅವ್ರಿಗೆ ಮುಖ್ಯ ಆಗಿಲ್ಲ ಅಂತೇಳಿ ನಿನ್ನೆಯಿಂದಲೂ ಕೂಡ ಈಗಾಗಲೇ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಇದು ಕೂಡ ಸರ್ಕಾರಕ್ಕೆ ಒಂದು ರೀತಿ ಮುಜುಗರವನ್ನ ಮುಂದಿನ ದಿನಗಳಲ್ಲಿ ತರಬಹುದು ನೀತಿ. ಆ ಕಾರಣಕ್ಕೆ ಇವತ್ತು ಅಂತಿಮವಾಗಿ ಒಂದು ಫೈನಲ್ ಡಿಸಿಷನ್ ಅನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗೆ.